ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಲೋಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 16ನೇ ವಚನ. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತು, ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ, ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತು ಏನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರಿಗೆ ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಒಂದು ದಿನ ಯೇಸು ಸ್ವಾಮಿ ಏನು ಮಾಡಿದ್ರೆ, ನಜರೇತ್ ಎಂಬ ತಮ್ಮ ಸ್ವಂತ ಊರಿಗೆ ಬಂದು ಆ ಪದ್ಧತಿ ಪ್ರಕಾರ ಸಬ್ಬತ್ ದಿನದಲ್ಲಿ ಬಂದು ಏನು ಮಾಡ್ತಾರೆ ಯೇಸು ಸ್ವಾಮಿ ಅಂದರೆ, ಅಲ್ಲಿ ಬಂದು ಕುಳಿತಿರುವಾಗ ಆತನ ಏನು ಹೇಳ್ತಾರೆ, ಓದೋದು ಕೇಳ್ತಾರೆ. ಅಂದರೆ ಒಂದು ವಾಕ್ಯ ಓದೋದು ಕೇಳುವಾಗ ಯೆಶಾಯನು ಬರೆದಂಥ ಪ್ರವಾದನೆಯ ಪುಸ್ತಕದ ಗ್ರಂಥ ಸುರುಳಿ ಕೊಟ್ಟಾಗ ಯೇಸು ಸ್ವಾಮಿ ಮಾಡ್ತಾರೆ, ಓದುವಾಗ ಏನಾಗುತ್ತೆ, ಕರ್ತನ ಆತ್ಮ ನನ್ನ ಮೇಲೆ ಇದೆ ಎಂದು ಆತನು ನನ್ನ ಬಡವರಿಗೆ ವರ್ತಮಾನ ಸಾರೋದಕ್ಕೆ ಅಭಿಷೇಕಿಸಿದ ಅಂತೇಳಿ ದೇವರು ಏನು ಮಾಡ್ತಾರೆ, ಯೇಸು ಸ್ವಾಮಿ ಏನು ಮಾಡ್ತಾರೆ, ತಮ್ಮ ಕುರಿತಾಗಿ ಹೇಳ್ತಾರೆ. ಅವ್ರು ಹೇಳುವಾಗ ಏನು ಮಾಡ್ತಾರೆ, ಆಗ ಜನರು ಎಲ್ಲರೂ ಏನು ಮಾಡ್ತಾರೆ, ಆತನು ಹೊಗಳ್ತಾರೆ. ಎಲ್ಲರೂ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ಆ ಯೇಸು ಸ್ವಾಮಿ ಹೇಳ್ತಾರಾಗ, ಈ ಹೊತ್ತು ನೀವು ನನ್ನನ್ನು ಮಾತು ಕೇಳೋದಲ್ಲಿ ಈ ವ್ಯಕ್ತಿ ನೆರವೇರಿದೆ ಎಂದು ಹೇಳ್ತಿರುವಾಗ ಎಲ್ಲರೂ ಆತನು ಹೊಗಳಿದ್ರು ಅಂತ. ಆ ಎಲ್ಲರೂ ಹೊಗಳುವಾಗ ಏನು ಮಾಡ್ತಾರೆ, ಎಲ್ಲರೂ ಹೊಗಳ್ತಾರೆ. ಆಗ ಹೊಗಳು ಏನಂತಾರೆ, ಇವನು ಆ ಬಡಿಗನ ಮಗನಲ್ಲವೇ, ಇವನಿಗೆ ಎಲ್ಲಿಂದ ಇಂಥ ಬುದ್ಧಿ ಜ್ಞಾನವಿದೆ ಅಂತ ಎಲ್ಲರೂ ಅನ್ನುವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ, ನೀವಂತೂ ವೈದ್ಯನೇ ನಿನ್ನ ನೀನೇ ವಾಸಿ ಮಾಡಬೇಕು ಎಂಬ ಗಾದೆ ನನಗೆ ಹೇಳಿ ಕಪೆರ್ನೌಮಿನ ಮೇಲೆ ಎಂತೆಂಥ ಕಾರ್ಯಗಳು ನಡೆದಿವೆ ಎಂದು ನಾವು ಕೇಳಿದಂಥವುಗಳನ್ನು ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವಿರಷ್ಟೇ. ಆದರೆ ಯಾವ ಪ್ರವಾದಿಗಾದರೂ ಸ್ವಂತ ದೇಶದಲ್ಲಿ ಸನ್ಮಾನವಿಲ್ಲವೆಂದು ಯೇಸು ಸ್ವಾಮಿ ಏನು ಮಾಡ್ತಾರೆ ಹೇಳ್ತಾರೆ. ನಾವು 28ನೇ ನೋಡೋದಾದರೆ, ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನ ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ಅಂದರೆ ಯೇಸು ಸ್ವಾಮಿ ಏನು ಮಾಡಿದ್ರು ಹೇಳುವಾಗ ಎಲ್ಲರೂ ಸಿಟ್ಟುಕೊಂಡು ಏನು ಮಾಡಿದ್ರು, ಆ ಒಂದು ಸಭೆಯಿಂದ ಹೊರಗೆ ಕರ್ಕೊಂಡು ಬಂದು ಒಂದು ಗುಡ್ಡದ ತುದಿಯಿಂದ ಕೆಳಗಡೆ ನೂಕಬೇಕೆಂದಿದ್ರು. ಆದರೆ ಯೇಸು ಮೇಲಿಂದ ಹಾದು ಹೋದ. ಅದರಂತೆ ಪ್ರಿಯ ದೇವಜನರೇ, ನಮ್ಮ ಮೇಲೆ ಕೂಡ ಯಾರು ಕೈ ಹಾಕೋಕ್ಕಾಗಲ್ಲ. ಯಾಕೆಂದರೆ ನಾವು ಯೇಸುವಿನ ಮಕ್ಕಳಾಗಿ ಜೀವಿಸುವಾಗ ನಮ್ಮ ಮೇಲೆ ಯಾರು ಕೈ ಹಾಕೋಕ್ಕಾಗಲ್ಲ. ಅದಕ್ಕಾಗಿ ಪ್ರಿಯ ದೇವಜನರೇ, ನಾವು ಯೇಸುವಿನಲ್ಲಿ ಜೀವಿಸುತ್ತಿರುವಾಗ ಯಾರು ನಮಗೇನು ಮಾಡೋಕ್ಕಾಗಲ್ಲ. ಏಕೆಂದರೆ ಯಾವ ಪ್ರವಾದಿಗಳು ಸ್ವಂತ ಊರಲ್ಲಿ ಸನ್ಮಾನ ಕೊಡೋದಿಲ್ಲ, ಆದರೆ ಬೇರೆಯವರಲ್ಲಿ ಕೊಡುತ್ತಾರೆ ಎಂದು ಯೇಸು ಹೇಳ್ತಾರೆ. ಹಲ್ಲೆಲೂಯ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕಗಳ ಭೂಲೋಕಗಳ ಒಡೆಯನಾದಂಥ ದೇವರಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನವೂ ಕರ್ತನೆಯಪ್ಪ ಈ ವಾಕ್ಯದ ಮೂಲಕವಾಗಿ ಮಾತನಾಡಿದೇವ. ಪ್ರತಿಯೊಬ್ಬರಿಗೂ ಕರ್ತನಿನ ವಾಕ್ಯದ ಮೂಲಕ ಮಾತನಾಡಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆಯಪ್ಪ. ನಿನ್ನ ವಾಕ್ಯದಂತೆ ನಡೆಯುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಮಹಿಮೆ ಹೊಂದಬೇಕಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪಡೆದು